ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ನ ಮೊದಲ ದಿನದ ಆಟದಲ್ಲಿ ಬಿರುಸಿನ ಬ್ಯಾಟಿಂಗ್ ಮೂಲಕ ಅರ್ಧಶತಕ ಬಾರಿಸಿ ಮಿಂಚಿದ ರಿಷಬ್ ಪಂತ್ ದಿನದಾಟ ಮುಕ್ತಾಯಗೊಳಿಸಿ ಡ್ರೆಸ್ಸಿಂಗ್ ರೂಮ್ಗೆ ಮರಳಿದ ವೇಳೆ ಕೆಎಲ್ ರಾಹುಲ್ ಕೈ ಮುಗಿದು ಪಂತ್ಗೆ ನಮಿಸಿದ ವಿಡಿಯೋವೊಂದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ಮೂರನೇ ಅವಧಿಯಲ್ಲಿ ಬ್ಯಾಟಿಂಗ್ ನಡೆಸಲು ಬಂದ ಪಂತ್ ಮೊದಲ ಎಸೆತವನ್ನೇ ಬೌಂಡರಿ ಗಟ್ಟಿದ್ರು. ವೇಗವಾಗಿಯೇ ಬ್ಯಾಟ್ ಬೀಸಿದ ಪಂತ್ ಇಂಗ್ಲೆಂಡ್ ಬೌಲರ್ಗಳನ್ನ ಬೆವರಿಸಿದ್ರು. ಇದೇ ವೇಳೆ ಟೆಸ್ಟ್ ಕ್ರಿಕೆಟ್ನಲ್ಲಿ ರಿಷಬ್ ಪಂತ್ 3000 ರನ್ ಮೈಲಿಗಲ್ಲು ಸಾಧಿಸಿದ್ರು. 43.04 ಸರಾಸರಿಯಲ್ಲಿ 3013 ರನ್ ಗಳಿಸಿದ್ದಾರೆ. ರಿಷಬ್ ಪಂತ್ ಅವರ ಆಕ್ರಮಣಕಾರಿ ಬ್ಯಾಟಿಂಗ್ಗೆ ಮನಸೋತ ರಾಹುಲ್ ಎರಡೂ ಕೈ ಮುಗಿದು ನಮಿಸುವ ಮೂಲಕ ಅವರಿಗೆ ಗೌರವ ಸೂಚಿಸಿದರು. ಗಿಲ್ ಜೊತೆ ಕ್ರೀಸ್ಗೆ ಬಂದ ರಿಷಬ್ ಪಂತ್ ಸ್ಫೋಟಕ ಬ್ಯಾಟಿಂಗ್ ಮಾಡಿದ್ರು. ಇಂಗ್ಲೆಂಡ್ ಬೌಲರ್ಗಳನ್ನ ಮನಬಂದಂತೆ ದಂಡಿಸಿದ್ರು. ಆಡಿದ 178 ಎಸೆತಗಳಲ್ಲಿ 6 ಸಿಕ್ಸರ್ ಮತ್ತು 12 ಬೌಂಡರಿಗಳೊಂದಿಗೆ 134 ರನ್ ಚೆಚ್ಚಿದ್ರು. ತಮ್ಮ ವಿಭಿನ್ನ ಶೈಲಿಯ ಹೊಡೆತಗಳಿಂದ ಸಿಕ್ಸರ್ ಹಾಗೂ ಬೌಂಡರಿಗಳನ್ನ ಬಾರಿಸುವ ಮೂಲಕ ರಿಷಬ್ ಪಂತ್ ಅಭಿಮಾನಿಗಳನ್ನ ಭರ್ಜರಿಯಾಗಿ ರಂಜಿಸಿದ್ರು. ಶಿವಬ್ ಬಶೀರ್ಗೆ ಸಿಕ್ಸರ್ ಬಾರಿಸುವ ಮೂಲಕ ಪಂತ್ ತಮ್ಮ ಶೈಲಿಯಲ್ಲಿ ಶತಕ ಪೂರ್ಣಗೊಳಿಸಿದ್ರು. ಈ ವೇಳೆ ರಿಷಬ್ ಪಂತ್ ಫ್ರಂಟ್ ಫ್ಲಿಪ್ ಮಾಡುವ ಮೂಲಕ ವಿಭಿನ್ನ ಶೈಲಿಯಲ್ಲಿ ಸಂಭ್ರಮಿಸಿದ್ರು.